ಹಾಗಾದ್ರೆ ನಿನ್ನಿಗೂ ಸ್ವಲ್ಪ ದುಡುಕುಂಟಲ್ವ ನನ್ನ ಸಹವಾಸದಿಂದ? ಅಲ್ಲ ನೀನು ಪೂರ್ತಿ ಕೇಳಿದ್ಯಾ? ಹೋಗಿ ಗಂಡನಿಗೆ ಗೊತ್ತಾಗದಂತೆ ಯಾವ ಹೆಣ್ಣು ಯಾವ ಕಾಮಕರನಿಗೆ ಹೋಗಬಾರ್ದು. ಗಂಡ ಕಳಿಸಿಕೊಟ್ರೆ ಹೋಗಬಹುದು. ಅವನ ರಕ್ಷಣೆ ಇರುತ್ತದೆ. ಅಲ್ಲ, ಯಾಕೆ ಅಂತ ಉಂಟು. ಹೋಗಬಹುದು. ಯಾಕೆ? ಆ ಕಾಮುಕನಿಗೆ ಅವಸಾನವನ್ನು ತರುವುದಕ್ಕೆ. ಸರಿ, ನಮ್ಮ ಕಾರ್ಯಾರ್ಥಿಯಾಗಿ ನಾನು ಹೋಗುದು. ಹೋಗಿ ಅವನಲ್ಲಿ ಹೇಳಬೇಕು. ಏನಂತ? ಇವತ್ತು ಯಾವ ವಾರ? ಇವತ್ತು ಸೋಮವಾರ, ನಾಳೆ ಮಂಗಳವಾರ. ಹೌದು. ನಾಳೆ ಅಮಾವಾಸ್ಯೆ ಅಲ್ವಾ? ಹೌದು. ಸ್ಮಶಾನದ ಹತ್ತಿರ ಒಂದು ನಾಟ್ಯ ಶಾಲೆ ಉಂಟಲ್ವ? ಹೌದು. ನಾಟಕ ಮಂದಿರ ಅಲ್ಲೇ ಅಲ್ವ ನಮ್ಮ ಅರ್ಜುನ ದೇವರು ಇರುವುದು. ರಾತ್ರಿ ಹೊತ್ತು, ಮಧ್ಯರಾತ್ರಿಯ ಹೊತ್ತು ಅಲ್ಲಿಗೆ ಬರ್ಲಿಕ್ಕೆ ಹೇಳ್ಬೇಕು. ನಾಳೆ ಅಮಾವಾಸ್ಯೆ, ಮಂಗಳವಾರ, ಸ್ಮಶಾನದ ಹತ್ತಿರ ಅಂತ ಯಾರೂ ಸುಳಿಯುವುದಿಲ್ಲ. ಯಾರು ಸುಳಿಯದ ಹೊತ್ತಿನಲ್ಲೇ ಅವ ಬರಬೇಕು. ಹೌದೌದು. ಯಾರಿಗೂ ಅರಿವಾಗದಂತೆ ಅವನ ಬಸಿರನ್ನು ಬಗಿದು. ಯಾರು? ನಾನು. ಮೊದಲಲ್ಲಿ ಹೋಗಿ ಕುಳಿತುಕೊಂಡಿರ್ತೀರಿ. ಹೌದೌದು. ನೀನು ಬರುವ ಹಾಗೆ ಹೇಳಬೇಕು. ಅಷ್ಟ ಒಪ್ಪಿದ ಮೇಲೆ ಅವ ಬರುವುದಕ್ಕಿಂತ ಮೊದಲು ಕುಳಿತುಕೊಂಡು ಅವನ ಬಸಿರು ಬಗಿದು ಲೆಕ್ಕ ಮಾಡ್ಲಿಕ್ಕೆ ಉಂಟು. ನಿನ್ನ ಒಂದು ತೊಟ್ಟು ಕಣ್ಣೀರಿಗೆ ಅವನ ಒಂದು ಕೊಡಪಾನ ರಕ್ತ. ಹೌದೇನು? ಪ್ರಸಂಗದ ಆರಂಭದಿಂದ ಎಷ್ಟು ತಲೆಬಿಸಿಯಲ್ಲಿದ್ದೇನು, ಕುಣಿಲಿಕ್ಕಿಲ್ಲ ಅಂತ. ಈಗ ಎಲ್ಲ ಸಮಾಧಾನ ಆಯ್ತಲ್ಲ? ಅಲ್ಲ, ಕುಣಿಲಿಕ್ಕಿಲ್ಲ ಅಂತ ನಾನು ಯೋಚಿಸುವುದಾ? ಹಾಗಲ್ಲ, ಎಲ್ಲಿ ಸಂತೋಷ ಸಿಗಲಿಲ್ಲ ಕುಣಿಲಿಕ್ಕೆ. ಅಲ್ಲ, ಹೌದು, ನಾನು ಕುಣಿಯುವುದಕ್ಕಿದ್ದರೂ ಚಿಂತೆ ಮಾಡಲಾರೆ. ಕುಣಿಲಿಕ್ಕುಂಟೋ ಅಂತ ನೀವೆಲ್ಲರೂ ಚಿಂತೆ ಮಾಡಿದ್ರೆ ಮಾಡಿರಿ.
ಆಗಲ್ಲ, ನನಗೆ ಕುಣಿಲಿಕ್ಕೆ ಉಂಟು ಅಂತ ಚಿಂತೆ, ನಿನಗೆ ಕುಣಿಲಿಕ್ಕೆ ಆಗ್ಲಿಲ್ಲಲ್ಲ ಅಂತ ಚಿಂತೆ. ಹಾಗಲ್ಲ, ಮತ್ತೆ ಕುಣಿಸಬೇಕಾದವರು ಕುಣಿಸುವ ರೀತಿಯಲ್ಲಿ ಕುಣಿಸಿದರೆ ಕುಣಿಯದೇನು? ಹೌದಾ, ಪರಿಸ್ಥಿತಿ ನಿರ್ಮಾಣ ಆಗಬೇಕು. ಮನವು ಕುಣಿದಿದೆ, ಮತ್ತೆ ನೀನು ಪರಿಸ್ಥಿತಿ ಎಲ್ಲ ನೋಡದೆ ಕುಣಿಸಿದ್ರು ಕುಣಿಲಿಕ್ಕಿಲ್ಲ ಅಲ್ವಾ ಸ್ವಾಮಿಯೇ? ಆಗಲಿ ಅಂತೆ. ಹಾಗಾದ್ರೆ ನಿನ್ನಂತಹ ಮೋಹದ ಕಾಂತರು ಯಾರಿನ್ನು? ಹೌದಪ್ಪ, ನನಗೆ ನೀವೇ ಇಂದ್ರನಂತೆ, ನೀವೇ ಚಂದ್ರನಂತೆ, ನೀವೇ ಪರಾಕ್ರಮಿ. ಅಬ್ಬಬ್ಬಾ, ನಿನ್ನಂತ ಮೋಹದ ಕಾಂತರ. ಅದು ಶುಕ್ರ ನೀತಿಯಲ್ಲಿ ಉಂಟು. ಎಂದು ಸಂತೋಷ ಸಮಯದಲ್ಲಿ ಹೆಂಡತಿ ಕೆಲವು ಸುಳ್ಳು ಹೇಳ್ಬಹುದು. ಇದು ಸುಳ್ಳ? ಇದು ಸತ್ಯವ? ಯಾಕೆ ಗೊತ್ತಾ? ಕೆಲವರೆಲ್ಲ ಹೇಳ್ತಾರೆ ಕೆಲಸವನ್ನು ಮಾಡುವುದಿಲ್ಲ, ಕೆಲವರು ಹೇಳುತ್ತಾರೆ ಕೆಲಸವನ್ನು ಮಾಡುತ್ತಾರೆ, ಕೆಲವರು ಹೇಳುವುದಿಲ್ಲ ಕೆಲಸವನ್ನು ಮಾಡಿ ಪೂರೈಸುತ್ತಾರೆ. ಆಡದೆ ಮಾಡುವವನು ರೂಢಿಯೊಳಗೆ ಉತ್ತಮನು. ಭೀಮಸೇನನೆಂತವನು ಕೆಲವರು ಕೆಲಸ ಮಾಡಿದ್ದಕ್ಕಿಂತ ಹೆಚ್ಚು ಹೇಳ್ತಾರೆ, ಹೇಳಿಕೊಳ್ತಾರೆ. ಕೆಲಸ ಮಾಡುದಿಲ್ಲ ಅಂತಲ್ಲ, ಸ್ವಲ್ಪ ಮಾಡ್ತಾರೆ, ಅದಕ್ಕಿಂತ ಹೆಚ್ಚು ಹೇಳ್ತಾರೆ, ಹೇಳಿಕೊಳ್ತಾರೆ. ಆದ್ರೆ ನೀವು ಹಾಗಲ್ಲ, ಹೇಳದೆಯೂ ಮಾಡುವವರು. ಅಂತಹ ಭೀಮಸೇನನು ಕೀಚಕಾವಧೆಯನ್ನು ಮಾಡಿಕೊಡ್ತೇನೆ ಅಂತ ಮಾತನಾಡಿದ ಬಳಿಕ ಆ ಮಾತನ್ನು ಈಡೇರಿಸದೆ ಇರುವವರೇ. ಆದ್ರಿಂದಲೇ ಹೇಳ್ತೇನೆ, ಕೀಚಕಾವಧೆ ಆಗ್ಲಿಲ್ಲ, ಮುಗಿಲಿಲ್ಲ, ಆದರೂ ಈಗ ಧೈರ್ಯದ ತುಂಬಿ ಹೇಳ್ತೇನೆ, ಗಂಡರಲ್ಲಿ ಗಂಡ ಭೀಮ ಬರಾಬರಿ ಕುನ್ನಿ ಕೀಚಕನ ಹೆಣ ನಾಯಿನರಿ. ಕೀಚಕವಧೆ ಆಗ್ಲಿಲ್ಲ, ಇನ್ನು ಸಾಧ್ವಿ ಸೈರೇಂದ್ರಿಯಲ್ಲೇ ಉಂಟಿದು. ಯಾಕೆ ಗೊತ್ತೇ? ನಿಮ್ಮ ಮಾತಾದ ಕಾರಣ. ಅಷ್ಟೇ ತಾನೇ? ಹಾಗಾದ್ರೆ ಹೋಗಿ ಅವನಲ್ಲಿ ಹೇಳಿ ಒಪ್ಪಿಸಿ ಬರ್ಬೇಕಲ್ಲ. ಈಗ ಹೋಗಿ ಬರ್ತೇನೆ. ನಗಾಡಿದಂತೆ ಮಾಡಿದೆ, ನಗಾಡಿದಲ್ಲ ನಗಾಡಿದಂತೆ ಅಷ್ಟಕ್ಕೆ ನೆಲ ಬಿಟ್ಟಿದ್ದಾನೆ. ಮಾತ್ರವೇ ಅಲ್ಲ, ಇವತ್ತಿನ ಈ ರಾತ್ರಿಯಲ್ಲಿ ಅಲ್ಲಿ ಆ ನಾಟ್ಯ ಶಾಲೆಯಲ್ಲಿ ಬಂದಿರ್ತಾನಂತೆ. ಹೌದಾ? ನನಗಾಗಿ ಬಂದು ಕುಳಿತುಕೊಳ್ತಾನೆ. ಹೌದೌದು, ಈಗ ರಾತ್ರಿ ಬರ್ತಾನಂತೆ. ಎಲ್ಲಿಗೆ ಹೋಗುದಿಲ್ಲಿಗೆ? ಯಾರು ಹೋಗುದು? ಯಾರು? ನಾನೇ. ನೀವೆಂತದಕ್ಕೆ ಹೋಗುದು? ಕೀಚಕಂತ್ರ ಬರ್ತೇನೆ ಹೇಳಿದ್ದು ನಾನು. ಹೌದಾ? ಮತ್ತೆ ನೀವೆಂತದಕ್ಕೆ ಹೋಗುದು? ಮತ್ತೆ ಯಾಕೆ ನನ್ನ ನಿದ್ರೆ ಹಾಳು ಮಾಡಿ ಇಷ್ಟು ಕಷ್ಟಪಡಿಸಿದ್ದು? ನೀನೇ ವ್ಯವಸ್ಥೆ ಮಾಡ್ಬೋದಿತ್ತಲ್ಲ. ಎಂತದ್ದು? ನೀನೇ ಹೋಗ್ತಿಂತ ಧೈರ್ಯ? ಕೀಚಕನ ಹತ್ರ ಬರ್ತೇನೆ ಹೇಳಿದ್ದು ನಾನು, ಹೋಗಬೇಕಾದದ್ದು ನೀವೇ. ಅದೆಂತದ್ದು ಒಗ್ಗಟ್ಟು ಮಾತಾಡೋದು? ನೀನು ಗೊತ್ತಾಗ್ಲಿಲ್ವಾ? ಈಗ ನೀವು ನಾನಾಗಿ ಹೋಗಬೇಕು. ನೀವು ನೀವು ನಾನಾಗಬೇಕು ಅಂದ್ರೆ ಈಗ ಕೀಚಕ ಬರೋದು ಸೈರೇಂದ್ರಿಗೋಸ್ಕರವಾಗಿ ಅಲ್ಲ. ಹೌದು. ಭೀಮ ಸೈರೇಂದ್ರಿ ಆಗಬೇಕು, ಭೀಮ ಭಾಮಿನಿ ಆಗಬೇಕು. ಒಂದು ಹೆಣ್ಣು ನಮಗೆ ವಾರ್ಧಿಕವೇ ಆಗುದಿಲ್ಲ, ಭಾಮಿನಿಗೆ ಹೋಗಿದ್ದೀನಿ ಅಲ್ಲ. ನೀವೊಂದು ಹೆಣ್ಣು ವೇಷ ಮಾಡ್ಬೇಕು ಈಗ. ಯಾರು? ನೀವೇ. ನಾನು ಈ ಕ್ಷೇತ್ರ ಬಿಟ್ಟು ಮುಸುಕಾಕಿ ಮಲಗಿಯನ್ನು ಶ್ರೀವೇಷ ಮಾಡಲಿಲ್ಲ. ಅಲ್ಲ, ಏನೋ ಕಷ್ಟ ಶ್ರೀವೇಷ ಅಂದ್ರೆ ಅಷ್ಟ ಅಗ್ಗ ಎಂತದಪ್ಪ ನಿಮಗೆ? ಶ್ರೀವೇಷ ಅಂದ್ರೆ ಕಷ್ಟ ಕಡಿಮೆ ಅಂತದ್ದು ಶ್ರೀವೇಷ. ಇಲ್ಲಿಯವರೆಗೆ ಯಾರು ಕಲ್ಲು ಬಿಸಾಡ್ಲಿಲ್ಲ, ಇನ್ನು ಅದು ಮಾಡಬೇಕು ಅಂತ ಹೇಳುವುದ ನೀನು? ಎಂತದಕ್ಕೆ ಮತ್ತೆ ಶ್ರೀವೇಷ ಎಂತದ್ದು ಮಾಡುದು? ಏನು ಮಾಡುದು? ಯಾರು? ನಾನು? ಶ್ರೀವೇಷಕ್ಕೆ ಅವಧಿ ಇಲ್ವಾ? ಅವಧಿ ಇರ್ಬೋದು, ನನಗೆ ಶ್ರೀವೇಷ ಮಾಡುವ ಒಂದು ಸ್ವಭಾವ ನನ್ನದು. ಈಗ ಯಾರ್ಯಾರನ್ನು ಮೆಚ್ಚಿಸುವುದಕ್ಕೋಸ್ಕರವಾಗಿ ಅಲ್ಲ, ಕೀಚಕ ವಧಾ ನಿಮಿತ್ತವಾಗಿ ನೀವೊಂದು ಹೆಣ್ಣು ವೇಷ ಮಾಡಬೇಕು. ಹಾಗೆ ಕೆಲವೊಮ್ಮೆ ವಿಶೇಷ ಆಕರ್ಷಣೆಗೆ ಇರ್ತದೆ, ಅದು ನನ್ನದು ಆಗ್ಲಿಕ್ಕಿಲ್ಲ. ಹೌದಾ? ಅಲ್ಲ ಬೇಡ, ಇವತ್ತು ಅದು ಮಹಿಷ ಮಾಡುವವರೆಲ್ಲ ದೇವಿ ಮಾಡುವ ಕ್ರಮ ಇರ್ತದೆ, ವಿಶೇಷ ಆಕರ್ಷಣೆ. ಹೌದಾ? ದೇವಿ ಮಾಡುವವರು ಮಹಿಷ, ಇನ್ನೊಮ್ಮೆ ಪ್ರಯತ್ನಿಸಬಹುದು. ಅಲ್ಲ ಅದು ಬೇಡ. ಈಗ ನೀವೊಂದು ಹೆಣ್ಣು ವೇಷ ಮಾಡಿ ಇನ್ನೊಮ್ಮೆ ಸುಮ್ಮನೆ. ನನಗೆ ಸೀರೆ ಎಡೆ ಯಾವುದು ಬಲ ಯಾವುದು ಅಂತ ಗೊತ್ತಿಲ್ಲ, ಅವಳದ್ದು ನಾನು ಮಾಡಿಸಿ ಬಿಡ್ತೇನಲ್ಲ, ನಿಮಗೆ ಹೆದರಿಕೆ ಅಂತದಕ್ಕೆ? ಯಾರು? ನಾನು ಮಾಡಿಸಿ ಬಿಡ್ತೇನೆ ಶ್ರೀವೇಷ. ನಾನು ಕೀಚಕ ಅದಕ್ಕೋಸ್ಕರವಾಗಿ ಆಗ್ಲೇಬೇಕು. ನೀನು ಮಾಡಿದ್ಯಾ? ನಾನು ಮಾಡಿಸಿ ಬಿಡ್ತೇನೆ. ಸರಿ, ಮಾಡಿಸುವಾಗ ಸರಿ. ಹೌದಾ? ಈಗ ನೀನು ಸೀರೆಯಲ್ಲಿಂದ ತರ್ತೀನಿ. ಈ ಮೊದಲು ತಲೆ ಬಾಚಿ ಬೇಡುವ. ತಲೆ ಬೈತಲೆ ಅಲ್ವಾ? ಏ ದೇವರಿಗೆ ಎಣ್ಣೆ ಹಾಕಿದ್ದೇನೆ. ಅಯ್ಯೋ, ಎಂತ ನಿದ್ದೆ ಬರ್ತದ? ನಿದ್ದೆ ಬರ್ತದ? ನಿದ್ದೆ ಆಗ ಬರ್ತಿತ್ತು, ಈಗ ಹೋಗಿದೆ. ಹೌದಾ? ಹಾಗಲ್ಲ, ಬೈತಲೆ ತೆಗೆದಿದ್ದೇನೆ. ಏ ದೇವರೇ, ತಲೆಯಲ್ಲಿ ಇಷ್ಟು ಸಿಕ್ಕು ಕಟ್ಟಿದೆ, ನೀವು ಸ್ವಲ್ಪ ಎಣ್ಣೆ ಹಾಕ್ಲಿಕ್ಕೆ ಆಗುದಿಲ್ವಾ ತಲೆಗೆ? ನನಗೂ ಕಾಣ್ತದೆ ಇವ್ರು ಮಾತಾಡುವಾಗ ಎಣ್ಣೆ ಹಾಕಿ ಇರಬೇಕು ಅಂತ. ಅಲ್ಲ, ಅಡುಗೆಗೆ ಅಷ್ಟು ಡಬ್ಬಿ ಹಾಗಲ್ಲ, ತಲೆ ಬಿಸಿಗೆ ಅದೇ ಅಡುಗೆಗೆ ಡಬ್ಬಿ ಎಣ್ಣೆ ಬರ್ತದೆ, ಒಂದಿಷ್ಟು ತಲೆಗೆ ಹಾಕುದಪ್ಪ. ಹೌದೌದು. ನನಗೆ ಅದಕ್ಕೆ ಹಾಕಿಯೇ ಹೊತ್ತು ಸಾಕಾಗುದಿಲ್ಲ, ತಲೆಗೆ ಹಾಕ್ಲಿಕ್ಕೆ ಎಲ್ಲಿ ಇರ್ಲಿ. ತಲೆಯನ್ನೆಲ್ಲ ಚೆನ್ನಾಗಿ ತಿಕ್ಕಿದ್ದೇನೆ, ಆಮೇಲೆ ಜಡೆ ಹಿಡಿದಿದ್ದೇನೆ, ಬೈತಲೆ ತೆಗೆದಿದ್ದೇನೆ. ಮಾತ್ರ ಅಲ್ಲ, ಹಣೆಗೊಂದು ತಿಲಕವನ್ನು ಇಟ್ಟಿದ್ದೇನೆ. ಈಗ ಸೀರೆ ಆಗಬೇಕಲ್ಲ, ಯಾವ ಜವಳಿ ಅಂಗಡಿ ಹೋಗುದಪ್ಪ? ಎಂತದ್ದು ಮಾಡ್ತಿ? ಒಂದು ಕೆಲಸ ಮಾಡುವ, ನನ್ನದ್ದೇ ಒಂದು 2-3 ಸೀರೆ ಜೋಡಿಸಿ ತರ್ತೇನೆ. ಹೌದಾ? ಹೌದು. ಸ್ವಲ್ಪ ಹೆಣಿಗೆ ಗೊತ್ತುಂಟ? ಸರಿ. ಹೊಲಿತಿ ಅಂತ ನೀನು ಸ್ವಲ್ಪ? ಅದೇ ಸ್ವಲ್ಪ ಅಲ್ಲ, ತುಂಬ ಹೊಲಿತೇನೆ. ತಗೊಳ್ಳಿ, ಸೀರೆ ಹೊಡಿ. ಸೀರೆ ಹೊಡಿ ಅಂತೆ. ಎಂತದ್ದು ಇದು? ಹೆಗಲಿಗೆ ಶಾಲು ಹಾಕ್ಲಿಕ್ಕ? ನನಗೆ ಯಾವ್ದು ಎಂತದ್ದು ಅಂತ ಗೊತ್ತಿಲ್ಲ ಅಂತ ಹೇಳ್ತೇನೆ, ಅವಳದ್ದು ಬೇರೆ. ಆಯ್ತಪ್ಪ, ಸೀರೆ ಉಡಿಸುವ, ಅದಕ್ಕೇನು? ಈಗ ಇಷ್ಟೆಲ್ಲ ಒಂದು ನಮ್ಮ ಕೆಲಸ ಆಗಬೇಕು ಅಂತ ಆಗಿದ್ರೆ ಆಗಬೇಕಲ್ಲ, ಮಾಡಿಸುವ, ಅದಕ್ಕೇನು? ಇದು ಆ ಕೈ ಎತ್ತಿ. ಈ ಕೈಯ? ಆ ಕೈ ಎತ್ತಿ.
ಇದು ಇದು ಎಲ್ಲಿಯ ಸೀರೆ? ಅದು ಸೀರೆ ನನ್ನದ್ದೇ. ಹೌದು ನನ್ನದ್ದೇ. ಈ ಕೈ ಎತ್ತಿ. ಈ ಕೈ ಎತ್ತಿ. ಆ ಕೈ ಎತ್ತಿ. ಹಾ, ಈ ಕೈ. ಅಯ್ಯೋ, ಈ ಕೈಯೂ ಎತ್ತಿ. ಎರಡು ಕೈ ಮೇಲೆ ಎತ್ತಿ. ನೀನು ಎರಡು ಕೈ ಮೇಲೆ ಎತ್ತಿ ಸೀರೆ ಉಡುದು ಹೇಗೆ? ಅದು ಮತ್ತೊಬ್ಬರು ಸೀರೆ ಉಡಿಸುವಾಗ. ಉಡಿಸುವಾಗ ಕೈ ಎತ್ತಬೇಕು. ನಾವು ಉಡುವಾಗೆಲ್ಲ ಹಾಗೆಲ್ಲ ಮಾಡ್ಲಿಕ್ಕಿಲ್ಲ. ಆಯ್ತಾ? ಕೈ ಕೆಳಗೆ ಬಿಡ್ಲಿಕ್ಕಿಲ್ಲ. ಬಿಡ್ಲಿಕ್ಕಿಲ್ಲ. ಎತ್ತಿಕೊಳ್ಳಿ, ಹಾಗೆ ಇಟ್ಟುಕೊಳ್ಳಿ. ಆಗದಾ? ನಡೀರಿ. ನಿನಗೆ ಇದು ಸೈರಂದ್ರಿ ವೃತ್ತಿ ಮಾತ್ರ ಉಂಟಾ, ಕೋಣಕ್ಕೆ ಬೈಹುಲ್ಲು ತರದು ಉಂಟಾ? ಅದಕ್ಕೆ ಕಟ್ಟು ಹಾಕಿದ ಹಾಗೆ ಹಾಕ್ತೀವಿ. ಎಂತದ್ದು ನನ್ನ ಅಲ್ಲ, ಹೆಣ್ಣು ಮಕ್ಕಳ ಸೊಂಟದಲ್ಲಿ ಆದ್ರೆ ಸೀರೆ ನಿಲ್ತದೆ. ಇಷ್ಟು ದೊಡ್ಡ ಹೊಟ್ಟೆಯಲ್ಲಿ ಸೀರೆ ನಿಲ್ಲುದು ಹೇಗೆ ಅದು? ಮತ್ತೆ ಹೊಟ್ಟೆ ದೊಡ್ಡದಿದ್ರೆ ಸೀರೆ ಅನ್ನೋದಿಲ್ವಾ? ಕೆಲವರೆಲ್ಲ ದೊಡ್ಡ ದೊಡ್ಡ ಹೊಟ್ಟೆ ಅವರು ಒಳ್ಳೆ ಸೀರೆ ಉಡ್ತಾರೆ. ಅದು ಅಲ್ಲ, ಒಳ್ಳೆ ಸೀರೆ ಉಟ್ಟದ ಸೀರೆ ಉಟ್ಟ ಮೇಲೆ ಒಳ್ಳೆದು ಕಾಣುದು. ಹೌದಾ? ಒಳ್ಳೆ ಸೀರೆ ಉಟ್ಟ ಕೆಲವರೆಲ್ಲ ಸೀರೆ ಉಡುವಾಗ ಅವರಿಗೆ ಹೊಟ್ಟೆ ಇದ್ದದ್ದೇ ಗೊತ್ತಾಗುದಿಲ್ಲ, ತೆಗೆಯುವಾಗಲೇ ಗೊತ್ತಾಗುದು ಅಷ್ಟು ದೊಡ್ಡ ಹೊಟ್ಟೆ ಉಂಟು. ಇರ್ಲಿ, ಈಗ ಹೊಟ್ಟೆ ಒಳಗೆ ಹೇಳ್ಕೊಳ್ಳಿ. ಒಳಗೆ ಹೇಳ್ಕೊಳ್ಳಿಕ್ಕೆ ಎಂತದ್ದು? ಹೊಟ್ಟೆ ಸಣ್ಣದು ಮಾಡಿ ಎಂದೆ. ಸಣ್ಣದು ಮಾಡ್ಲಿಕ್ಕೆ ಎಂತದ್ದು? ನನ್ನದು ಗರ್ಭಿಣಿಯ ಹೊಟ್ಟೆಯ? ಅದಾದ್ರೆ ಹೆತ್ತವೆಲ್ಲ ಸಣ್ಣದಾಗ್ತದೆ. ಹೌದು, ಇದೀಗ ಹಾಗಲ್ಲ. ಉಸಿರು ಒಳಗೆ ಹೇಳ್ಕೊಳ್ಳಿ. ಕೈ ಮೇಲೆ ಇರ್ಲಿ. ನೀನು ಸೀರೆ ಉಡುವಾಗ ನಿನ್ನ ತೂಕವು ಸ್ವಲ್ಪ ಕಡಿಮೆ ಆಗ್ತದ ಅಂತ. ಎಂತದಕ್ಕೆ? ಹಾರಿ ಎಲ್ಲ ನೀನು ಉಡಿಸುವಾಗ ಮತ್ತೆ ಕೈ ಕೆಳಗೆ ಬಿಡಿ. ಏನಾಯ್ತು? ಇದು ಅಲ್ಲಿ ಅಡುಗೆ ಕೋಣೆಯಲ್ಲಿ ಅಕ್ಕಿ ಮುಡಿ ಉಂಟು ಎರಡು. ಯಾರ ಕುತ್ತಿಗೆ ಕಟ್ಟಲಿಕ್ಕೆ? ಕುತ್ತಿಗೆ ಕಟ್ಟಲಿಕ್ಕಲ್ಲ, ಮತ್ತೆ ನಿಮ್ಮ ಅಳತೆಗೆ ಕುಂಬಳಕಾಯಿ ಸಾಕಾಗ್ಲಿಕ್ಕಿಲ್ಲ, ಅಕ್ಕಿ ಮುಡಿಯೇ ಬೇಕು. ಎದೆಗೆಂತ ಮಾಡುದು? ಇದಕ್ಕೆ ಬೇಕಾ? ರಾತ್ರಿ ಅಲ್ವಾ? ಬೇಡ ಬಿಡಿ. ಆಯ್ತಾ? ಆಯ್ತಲ್ಲ. ಆಯ್ತು. ತಡಿ. ಓಯ್, ಆ ಮೀಸೆ ತೆಗೀರಿ. ಮೀಸೆ ತೆಗೆದು ನನ್ನ ವೇಷವೇ ಇಲ್ಲ. ಅಲ್ಲ, ಮತ್ತೆ ಈಗ ಮೀಸೆ ಇಟ್ಟು ವೇಷ ಬಿಟ್ಟೇನು? ಮೀಸೆ ತೆಗಿಲಿಕ್ಕೆ ಅಲ್ಲ, ವೇಷ ಅಲ್ಲ, ಮತ್ತೆ ಈಗ ಮೀಸೆ ಇಟ್ಟು ಶ್ರೀವೇಷ ಇರ್ತದದು. ಮೀಸೆ ತೆಗೆದು ನನ್ನ ವೇಷ. ಭೀಮನಿಗೆ ಮೀಸೆ ಇಲ್ಲ ಇದ್ರೆ ಮತ್ತೆ ಬದುಕಿ ಬರಾಯ್ತೇನಂತ? ಮೀಸೆ ಇಲ್ಲದ ಭೀಮ ಒಂದು ಉಂಟಾಗೆ ಕ್ರಮ ಉಂಟಾ? ಭೀಮ ಮೀಸೆ ಇಲ್ಲ. ಈಗ ನೀವು ಅಲ್ಲ, ಹೆಣ್ಣು ವೇಷಕ್ಕೆ ಮೀಸೆ ತೆಗಿಬೇಕಲ್ಲ? ಗೊತ್ತಿಲ್ಲ, ನನ್ನದು ಮೀಸೆ ತೆಗೆದು ವೇಷ ಇಲ್ಲ. ತಡಿ, ಒಂದು ಕೆಲಸ ಮಾಡುವ. ತಡೀರಿ, ಮಾಡುವ. ಎಂಥದ್ದು ಉಪಾಯ ಮಾಡಿದ್ರೆ ಆಯ್ತು, ಅಷ್ಟೇ ಅಲ್ವಾ? ಮುಸುಕು ಹಾಕಿದ್ರೆ ಆಯ್ತು. ಮುಸುಕಿನೊಳಗಿದ್ದ ಹೆಣ್ಣು ಮಕ್ಕಳಿಗೆ ಮೀಸೆ ಇದ್ರೂ ಗೊತ್ತಾಗುದಿಲ್ಲ. ಇನ್ನು ಕಷ್ಟವೇ. ಎಂತದಕ್ಕೆ? ಮುಸುಕು ಹಾಕಿದ್ರೆ ಒಳಗೆ ಮೀಸೆ ಇರ್ಲಿಕ್ಕೂ ಸಾಕು. ಹಾಗೆ ಉಂಟಾ? ಇಲ್ಲ, ಆಯ್ತಾ? ಈಗ ಹೆಣ್ಣು ವೇಷ ಆಯ್ತು. ಈಗ ಕೀಚಕನ ಹತ್ರ ಹೋದ್ರೆ ನೀವು ಕೀಚಕನನ್ನು ಕೊಲ್ಲದಿದ್ರು ತೊಂದರೆ ಇಲ್ಲ, ನನ್ನ ಸೀರೆ ಹರಿದಾಕಬೇಡಿ ನೀವು. ಅಲ್ಲ, ಸೀರೆ ಉಟ್ಟುಕೊಂಡು ಆ ರೀತಿಯಲ್ಲಿ ಹೆಜ್ಜೆ ಹಾಕಿದ್ರೆ ಸೀರೆ ಉಳಿತದ, ಹೆಣ್ಣು ವೇಷ ಆಗುತ್ತದಾ? ನಾನು ಹಾಗೆ ನಡೆಯುವುದು. ನೀವು ನಡೆಯುವುದು ಹಾಗಿರಬಹುದು. ಈಗ ಹೆಣ್ಣು ನಡೆದ ಹಾಗಾಗಬೇಕಾ ಬೇಡವಾ? ಅದೇ ಹೆಣ್ಣು ನಡೆದ ಹಾಗೆ ಹೇಗೆ ನಡೆಯುವುದು? ಹೆಜ್ಜೆಯ ಮೇಲೆ ಹೆಜ್ಜೆ ಹಾಕಬೇಕು. ಅದು ನನಗೆ ಗೊತ್ತಿಲ್ಲ, ನಾನು ಹೇಳಿಕೊಡ್ತೇನೆ. ಹೌದಾ? ನನ್ನ ನೋಡಿ ಆಮೇಲೆ ಅದೇ ರೀತಿ ಸರಿಯಾದ ರೀತಿಯಲ್ಲಿ ವ್ಯವಹಾರ ಮಾಡಿ. ನಾನು ನಡೆದು ಸರಿ ನೋಡ್ಬೇಕು. ಮತ್ತೆ ಹೆಣ್ಣು ವೇಷ ಅಂದ್ರೆ ಅಷ್ಟು ಸುಲಭ ಅಂತ ಮಾಡಿದಿರಾ? ಹಾಗೆ ನಾನು ಒಂದು ಸುತ್ತು ನಡೆದ್ರೆ ಬರುವ ಕ್ಷಣದಲ್ಲಿ ಕೀಲು ತಜ್ಞರಲ್ಲಿ 12 ವರ್ಷ ಅಭ್ಯಾಸ ಮಾಡಿದ್ರು ನನಗಾಗಲಿಕ್ಕಿಲ್ಲ. ನೋಡಿ, ಅಭ್ಯಾಸ ಮಾಡಿ. ಹೌದಾ? ಅಭ್ಯಾಸ ಆಗೋದ ವಿದ್ಯಾ ಬುದ್ಧಿ ಕರ್ಮಾನುಸಾರಿ ಹೇಳ್ತೀನಿ. ದೊಡ್ಡ ಹೇಳ್ತೇನೆ, ಮಾಡ್ಲಿಕ್ಕೆ ನೋಡಿ. ಹಿಂದೆ ತಿರುಗಬೇಕು. ನಡು ತಿರುಗಬೇಕು. ಯಾರಾದ್ರೂ ನೋಡಿದವರು ಮುಂದಿನ ಸಲ ಹೆಣ್ಣು ವೇಷ ಆಯ್ತು. ಈಗ ಹೆಣ್ಣಿನ ನಡಿಗೆ ಬಂತು. ಈಗ ಕೀಚಕನ ಹತ್ರ ಮಾತಾಡಬೇಕಾ ಬೇಡವಾ? ಮಾತಾಡಬೇಕು. ಕೀಚಕ ಕರೆಯುತ್ತಾನೆ, ಸೈರೇಂದ್ರಿ ಅಂತ. ಹೇಗೆ ಮಾತಾಡ್ತೀವಿ? ಎಂತದ್ದು? ಕೀಚಕ ನಾಟ್ಯ ಶಾಲೆಯಲ್ಲ, ವಿರಾಟನಗರ ಬಿಟ್ಟು ಓಡಿಯಾನು ಈ ಧ್ವನಿಗೆ. ಅಲ್ಲ, ಅಲ್ಲಿ ಸ್ವರಕ್ಕೆ ಏರಿಸಿದ್ರೆ ಯಾರು ಕೇಳಲಿಕ್ಕಿಲ್ಲ. ಯಾರು ಕೇಳುದಿದ್ರೆ ಹೆಣ್ಣಿನ ಧ್ವನಿ ಆಗಬೇಡವಾ? ಅವ ಸರಿ ನಿಮ್ಮ ಜುಟ್ಟಿಗೆ ಸಿಗಬೇಡವಾ? ನೀನು ಹೆಣ್ಣಿನ ಸ್ವರಕ್ಕೆ ಹೋಗಿದ್ದೆ, ನನಗೆ ಸೌಮ್ಯ ಪುರುಷ ಪಾತ್ರದ ಸ್ವರವೇ ಬರುವುದಿಲ್ಲ. ನೀನು ಹೆಣ್ಣಿನ ಸ್ವರಕ್ಕೆ ಅಲ್ಲ, ಪ್ರಯತ್ನ ಮಾಡಿ, ನಾನು ಹೇಳಿಕೊಡ್ತೇನೆ ಹೇಗೆ. ಈಗ ನಿಮಗೆ ಹೆಣ್ಣು ಧ್ವನಿ ಇಲ್ಲಲ್ಲ? ಇಲ್ಲ. ಇದೀಗ ಮೂಗಿನಲ್ಲಿ ಮಾತಾಡಿ. ಅದೇಗೆ? ಮೂಗಿನಲ್ಲಿ ಹೆಣ್ಣು ಧ್ವನಿ ಇಲ್ಲದಿರು ಮೂಗಿನಲ್ಲಿ ಮಾತಾಡು. ನಾನು ಹೇಳಿಕೊಡ್ತೇನೆ. ಈ ಹೆಣ್ಣು ವೇಷ ಮಾಡುವವರೆಲ್ಲ ಮೂಗಿನಲ್ಲಿ ಮಾತಾಡುದು. ಹೆಣ್ಣು ಧ್ವನಿ ಇಲ್ಲದಿದ್ದವರು ಮಾತಾಡ್ಬೇಕು. ಸರಿ, ಕೇಳಿಕೊಳ್ಳಿ. ಕೀಚಕ
ಕೀಚಕ ಪ್ರಿಯತಮ ಪ್ರಿಯತಮ ನಿನಗಾಗಿ ಬಂದಿದ್ದೇನೆ ಕೀಚಕ. ನಿನಗಾಗಿ ಬಂದಿದ್ದೇನೆ. ಇನ್ನು ಮಧುರ ಆಗಬೇಕು. ಇನ್ನು ಮಧುರ ಆದ್ರೆ ನಾಳೆ 3 ಕಾರ್ಯಕ್ರಮ ಉಂಟು. ಹೌದು ಎಂತದ್ದು ಯಾವುದಕ್ಕಿಲ್ಲ ಅಂತ ಮಾಡ್ತೀಯ ಒಂದು ಕ್ಷಣಕ್ಕೆ. ಮೂಗಿನಲ್ಲ ಮತ್ತೆ ಸ್ವರ ಎಂತದ್ದಕ್ಕೆ. ಅವ ನಿನ್ನ ವಿಷಯ ಕೇಳಿದಾಗ ಕಿವಿ ಕಣ್ಣು ಎಲ್ಲ ಮುಚ್ಚಿಯೇ ಬರುದವ. ಹೌದಲ್ಲ? ಹೌದಾ? ಹಾಗಾದ್ರೆ ಇದು ಮುತ್ತಿನ ಆರತಿಯನ್ನು ಎತ್ತಿದ್ದೇನೆ, ಸೇಸೆಯನ್ನು ತಡೆದಿದ್ದೇನೆ. ಹೋಗಿ ಬನ್ನಿ ಸ್ವಾಮಿ, ಕೀಚಕಾವಧೆಯನ್ನು ಪೂರೈಸಿಕೊಂಡು ಬನ್ನಿ. ಆದಷ್ಟು ಬೇಗ ಬರ್ತೇನೆ, ನಿರೀಕ್ಷೆಯಲ್ಲಿ. ಆದಿ